ಕೆಲವರು ನೋಡಲಿಕ್ಕೆ ತುಂಬ ಸುಂದರವಾಗಿರ್ತಾರೆ, ಆದರೆ ಕತ್ತಿನ ಭಾಗ ಮಾತ್ರ ಕಪ್ಪಾಗಿರುತ್ತೆ. ಎಷ್ಟೇ ಒಂದು ಕ್ರೀಮ್ಗಳನ್ನು ನ್ಯಾಚುರಲ್ ಆಗಿ ಕ್ರೀಮ್ಗಳನ್ನು ಹಚ್ಚಿದರೂ ಕೂಡ ಕಪ್ಪಾಗಿರುತ್ತೆ. ಈ ರೀತಿ ಕಪ್ಪಾದಾಗ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡುವಂಥ ಹೋಮ್ ರೆಮಿಡಿನ ನೋಡ್ಕೊಂಬರೋಣವಾ? ಬನ್ನಿ. ಹೋಮ್ ರೆಮಿಡಿ ಮಾಡಲಿಕ್ಕೆ 3 ಪದಾರ್ಥಗಳು ಸಾಕು. ನಾನಿಲ್ಲಿ ಒಂದು ಬೌಲನ್ನು ತಗೊಂಡು, ನೀವು ಯಾವ ಪೇಸ್ಟನ್ನು ಕೋಲ್ಗೇಟ್ ಪೇಸ್ಟನ್ನು ತೊಗೊಳ್ತೀರಾ ಅದನ್ನು ತೊಗೊಳ್ಳಿ. ನಾನಿಲ್ಲಿ ಡಾಬರ್ ಕೋಲ್ಗೇಟ್ ಪೇಸ್ಟನ್ನು ತೊಗೊಂಡಿದ್ದೀನಿ. ನೀವು ಯಾವುದು ಬಳಸ್ತೀರಾ ಮನೆಯಲ್ಲಿ ಅದನ್ನು ತೊಗೊಳ್ಳಿ. ಇಲ್ಲಿ ಆದಷ್ಟು ನ್ಯಾಚುರಲ್ ಅಲೋವೆರಾನ ಬಳಸಿದರೆ ಒಳ್ಳೆಯದು. ನಾನು ನ್ಯಾಚುರಲ್ ಒಂದು ಕುಡಿಯನ್ನು ತೊಗೊಂಡು ಅದರಾಗಿರೋ ಲೋಳೆಯನ್ನು ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ನಾವು ಅಲೋವೆರಾನ ಅಂಗಡಿದು ಬಳಸೋದು ಬದಲು ನ್ಯಾಚುರಲ್ ಆಗಿರೋದು ಬಳಸಿದರೆ ಒಳ್ಳೆಯದು. ಈಗ ನೋಡಿ, ಅದರ ಲೋಳೆನೆಲ್ಲ ತೆಗಿತಾ ಇದ್ದೀನಿ. ಒಂದೇ ಒಂದು ಇಂಚಷ್ಟು ನಾನು ತೊಗೊಂಡಿದ್ದೆ. ಈ ರೀತಿ ಅದರ ಲೋಳೆ ಎಲ್ಲ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅದ್ರ ಜೊತೆಗೆ ಬಾಡಿ ಲೋಷನ್, ಅಲೋವೆರಾ ಅವರ ಬಾಡಿ ಲೋಷನ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು. ಇದು ಚೆನ್ನಾಗಿ ಸ್ಮೂತ್ ಆಗುತ್ತೆ ಅಂತ ಲೋಷನನ್ನು ಸ್ವಲ್ಪ ಬಳಸಿದ್ದೀನಿ, ಅಲೋವೆರಾ ಲೋಷನನ್ನು ಬಳಸಿದ್ದೀನಿ. ಮಿಕ್ಸ್ ಮಾಡಿದಾಗ ಈ ರೀತಿ ಒಂದು ಪೇಸ್ಟ್ ತಯಾರಾಗುತ್ತೆ. ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಇನ್ನೊಂದು ಕೆಲಸ ಮಾಡಲೇಬೇಕಾಗತ್ತೆ. ನಾವು ಯಾವಾಗ ಈ ಕ್ರೀಮನ್ನು ನಾವು ಅಪ್ಲೈ ಮಾಡ್ಕೋತೀವಿ ಆ ಟೈಮಲ್ಲಿ ಚೆನ್ನಾಗಿ ಸ್ವಲ್ಪ ಬಿಸಿ ಇರಬೇಕು, ಕೈ ಚುರ್ ಅನ್ನಬೇಕು. ಅಷ್ಟು ಬಿಸಿ ನೀರನ್ನು ತೊಗೊಳ್ಳಿ ಒಂದು ಪಾತ್ರೆಯಲ್ಲಿ. ಅದಕ್ಕೆ ಪುಡಿ ಉಪ್ಪನ್ನೇ ಹಾಕಬೇಕು. ಪುಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ಅದರ ಒಂದು ಅಂಶ ನೀರಿನಲ್ಲಿ ಬಿಟ್ಕೋಬೇಕು. ಉಪ್ಪು ನೀರು ರೆಡಿ ಆಯಿತು. ಈಗ ಒಂದು ಕಾಟನ್ ಟವಲ್ ತೊಗೊಳ್ಳಿ. ಪ್ಯೂರ್ ಕಾಟನ್ ಆಗಿರುವ ಸ್ವಲ್ಪ ಸ್ಮೂತ್ ಆಗಿರುವ ಟವಲ್ ತೊಗೊಳ್ಳಿ, ಹಾರ್ಡಾಗಿರೋದು ಬೇಡ. ಇದನ್ನು ಇದರೊಳಗೆ ಅದ್ದಿ ಚೆನ್ನಾಗಿ ಹಿಂಡ್ಕೊಂಡು ನೀವು ಯಾವ ಜಾಗಕ್ಕೆ ಅಪ್ಲೈ ಮಾಡ್ತೀರಾ ಆ ಜಾಗಕ್ಕೆ ನೀವು, ಅಂದರೆ ಕತ್ತಿನ ಭಾಗಕ್ಕೆ ಬಿಸಿ ನೀರಿನಲ್ಲಿ ಟವಲ್ ಅದ್ಬಿಟ್ಟು ಇದನ್ನು ಇವಾಗ ಕತ್ತಿನ ಹತ್ರ ಈಗ ಚೆನ್ನಾಗಿ ಈ ರೀತಿ ಬಿಸಿ ಬಿಸಿಯಾಗಿರುತ್ತೆ. ಆವಾಗ ಈ ರೀತಿ ಒತ್ತಿ ಒತ್ತಿ ಒರೆಸ್ಕೋಬೇಕು. ಈ ರೀತಿ ಒರೆಸ್ಕೋದ್ರಿಂದ ಅಲ್ಲಿ ಇರುವ ಒಂದು ಏನಾದರೂ ಆಯಿಲ್ ಆಗಿರ್ಬೋದು, ಕೆಲವೊಂದು ಈ ಶೆಕೆಗೆ ಕುಂತಿರುವ ಡಸ್ಟ್ ಥರ ಇರ್ಬೋದು, ಅದೆಲ್ಲ ಕ್ಲೀನ್ ಆಗುತ್ತೆ. ಸ್ವಲ್ಪ ಹೊತ್ತು ಒಂದು 2 ರಿಂದ 3 ಸಲ ಚೆನ್ನಾಗಿ ನೀರಲ್ಲಿ ಅದ್ದಿ ಈ ರೀತಿ ಒರೆಸ್ಕೊಂಡ್ಬಿಡಬೇಕು. ನಂತರ ನೀವು ಆ ಜಾಗಕ್ಕೆ ಈ ಪೇಸ್ಟನ್ನು ಅಪ್ಲೈ ಮಾಡ್ಕೊಳ್ಳಿ. ವಾರಕ್ಕೆ 1 ಸಾರಿ ಮಾಡಿಕೊಂಡ್ರೆ ಸಾಕು. ಎಂಥದೇ ಕಪ್ಪಾಗಿರುವ ಜಾಗ ಕೂಡ ಬಿಳಿಯಾಗಿ ಆಗುತ್ತೆ, ನೈಸ್ ಆಗುತ್ತೆ. ನೋಡಿ, ಇವಾಗ ನಾನು ಕತ್ತಿನ ಜಾಗಕ್ಕೆ ಕೆಳಗಡೆವರೆಗೂ ನೀವು ಹಚ್ಬೋದು. ನಾನಿಲ್ಲಿ ಡಾಬರ್ ಅವರ ಕೋಲ್ಗೇಟ್ ಪೇಸ್ಟನ್ನು ತೊಗೊಂಡಿದ್ದೀನಿ. ನೀವು ಕೋಲ್ಗೇಟ್ ಪೇಸ್ಟಲ್ಲಿ ವೈಟ್ ಆದರೂ ತೊಗೊಳ್ಬೋದು. ಆ ಜಾಗ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿಯೇ ವೈಟ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಹೀಗೆ ಒಂದು 10 ನಿಮಿಷ ಬಿಟ್ಟು ನಂತರ ಅದೇ ಒಂದು ಬಿಸಿ ನೀರಿನ ಟವಲಲ್ಲಿ ಈ ರೀತಿ ಒರೆಸ್ಬಿಡಿ. ನಿಧಾನವಾಗಿ ಒರೆಸ್ಕೊಂಡು ನೋಡಿ, ಒಂದು 10 ನಿಮಿಷ ಬಿಟ್ಟಿದೆ. ನಂತರ ಈ ರೀತಿ ಒರೆಸ್ಕೊಳ್ತಾ ಇದ್ದೀನಿ. ಈ ರೀತಿ ವಾರಕ್ಕೆ 1 ಸಲ ನೀವು ಮಾಡಿಕೊಂಡ್ರೆ ಸಾಕು. ಎಂಥದೇ ಕಪ್ಪಾಗಿರುವ ಕತ್ತು ಕ್ಲೀನಾಗಿ ವೈಟಾಗಿ ಹೊಳಿತಾ ಇರುತ್ತೆ. ಸಾಮಾನ್ಯವಾಗಿ ನಾವು ಕತ್ತಿನ ಭಾಗ, ಕೈ ಕಾಲು ಭಾಗಗಳ ಬಗ್ಗೆ ನಾವು ಜಾಸ್ತಿ ಚಿಂತೆ ಮಾಡೋದಿಲ್ಲ. ಬರೀ ಮುಖದ ಬಗ್ಗೆ ಮಾತ್ರ ಕೇರ್ ಮಾಡ್ತಾ ಇರ್ತೀವಿ. ಈ ರೀತಿ ಕಪ್ಪಾಗಿರುವ ಕತ್ತನ್ನು ಈ ರೀತಿ ನ್ಯಾಚುರಲ್ ಆಗಿ ನಾವು ವೈಟ್ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಗೃಹಿಣಿಯರಿಗೆ ಈ ಒಂದು ಟಿಪ್ಸ್ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇವತ್ತಿನ ನ್ಯಾಚುರಲ್ ಆಗಿರುವ ಹೋಮ್ ರೆಮಿಡಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆಯ ಇನ್ನೊಂದು ಟಿಪ್ಸ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.